ರಾಜರಾಜೇಶ್ವರಿ ನಗರದ ಶಾಸಕರಾದಂಥ ಮುನಿರತ್ನ ಅವರ ವಿರುದ್ಧ ಅವರದ್ದೇ ಗುತ್ತಿಗೆದಾರರು ದೂರು ನೀಡಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ದೂರಿನ ಬೆಳವಣಿಗೆಗಳು ಧ್ವನಿ ಮಾದರಿ ನೀಡುವಂತೆ ಕೋರ್ಟ್ ಆದೇಶ ಕೊಟ್ಟಿರುವಂಥ ಹಿನ್ನೆಲೆ ಧ್ವನಿ ಮಾದರಿ ನೀಡುವಂತೆ 42ನೇ ಎಸಿಜೆಎಂ ಕೋರ್ಟ್ ಆದೇಶ ಹೊರಡಿಸಿದೆ. ಆದೇಶವನ್ನು ಪ್ರಶ್ನಿಸಿ ಮುನಿರತ್ನ ಪರ ವಕೀಲರಿಂದ ಹೈಕೋರ್ಟ್ಗೆ ಅರ್ಜಿ ಹಾಕಲಾಗಿದೆ. ಧ್ವನಿ ಮುನಿರತ್ನರದ್ದು ಅಲ್ಲ ಎಂದು FSL ವರದಿ ಇದೆ. ಎರಡನೇ ಬಾರಿ ಧ್ವನಿ ಮಾದರಿಗಾಗಿ ಪೊಲೀಸರು ಅರ್ಜಿ ಸಲ್ಲಿಸಿದ್ದಾರೆ. ರಾಜಕೀಯ ದುರುದ್ದೇಶವಿದೆ ಎಂದು ಅಶೋಕ್ ಹಾರನಹಳ್ಳಿ ವಾದವನ್ನು ಮಂಡಿಸ್ತಾ ಇದ್ದಾರೆ. 42ನೇ ಎಸಿಜೆಎಂ ಕೋರ್ಟ್ ಆದೇಶಕ್ಕೆ ಮಧ್ಯಂತರ ತಡೆ ನೀಡಿದಂಥ ಹೈಕೋರ್ಟ್ ಶಾಸಕ ಮುನಿರತ್ನ ವಿರುದ್ಧ ಗುತ್ತಿಗೆದಾರ ದೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ವಾಯ್ಸ್ ಸ್ಯಾಂಪಲ್ ಕೊಡಬೇಕು ಮುನಿರತ್ನ ಅವರು ಅಂತ ಪೊಲೀಸರು ರಿಕ್ವೆಸ್ಟ್ ಮಾಡಿ ಅರ್ಜಿ ಹಾಕಿದ್ರು. ಎಸಿಜೆಎಂ ಕೋರ್ಟ್ ಕೂಡ ಅದಕ್ಕೆ ಆದೇಶ ಹೊರಡಿಸಿತ್ತು. ಇದನ್ನು ಪ್ರಶ್ನಿಸಿ ಮುನಿರತ್ನ ಪರ ವಕೀಲರು ಹೈಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ. ಅಶೋಕ್ ಹಾರನಹಳ್ಳಿ ಮುನಿರತ್ನ ಪರ ವಕೀಲರು ಈಗಾಗಲೇ ಅವರ ಧ್ವನಿ ಮಾದರಿಯನ್ನು ತೆಗೆದುಕೊಂಡು FSLನ ವರದಿಯೇ ಇದೆ, ಆ ಧ್ವನಿ ಮುನಿರತ್ನರದ್ದು ಅಲ್ಲ ಅಂದರೆ ಈ ಹಿಂದೆ ಇವರು ಗುತ್ತಿಗೆದಾರರೊಬ್ಬರ ಜೊತೆ ಮಾತನಾಡಿದ್ದು, ಅದರ ಮೇಲೆ ಇವರು ಕೇಸ್ ದಾಖಲಾಗಿತ್ತು ಮುನಿರತ್ನ ಅವರ ಮೇಲೆ. ಅದರ ತನಿಖಾ ಹಂತದಲ್ಲಿರುವಂಥ ಒಂದು ಅರ್ಜಿಯಲ್ಲಿ ಈಗ ಮತ್ತೆ ಪೊಲೀಸರು ಕೇಳಿದ್ದಾರಂತೆ ಮತ್ತೊಮ್ಮೆ ಮುನಿರತ್ನ ಅವರ ವಾಯ್ಸ್ ಸ್ಯಾಂಪಲ್ ಬೇಕು ಅಂತ. ಥ್ರೂ ಕೋರ್ಟ್ ಒಂದು ಆದೇಶ ಬರುತ್ತೆ ಎಸಿಜೆಎಂ ಕೋರ್ಟ್ನಿಂದ. ಇದನ್ನು ಪ್ರಶ್ನಿಸಿದ್ದಾರೆ ಮುನಿರತ್ನ ಪರ ವಕೀಲರು ಅಶೋಕ್ ಹಾರನಹಳ್ಳಿ. ಈಗಾಗಲೇ FSL ವರದಿ ಬಂದಿದೆ, ಅವರದಲ್ಲ ಧ್ವನಿ ಅಂತ. ಮತ್ತೆ ಸ್ಟಿಲ್ ಮತ್ತೊಮ್ಮೆ ಯಾಕೆ ಈ ಥರದ ಒಂದು ವಾಯ್ಸ್ ಸ್ಯಾಂಪಲ್ ಕಲೆಕ್ಷನ್ಗೆ ಅರ್ಜಿ ಹಾಕಿದ್ದಾರೆ, ಆದೇಶ ಬಂದಿದೆ. ಇದಕ್ಕೆ 24ನೇ ಎಸಿಜೆಎಂ ಕೋರ್ಟ್ ಈ ಒಂದು ಏನು ಧ್ವನಿ ಸ್ಯಾಂಪಲ್ ಮತ್ತೆ ಕೊಡಿ ಎನ್ನುವಂಥ ಆದೇಶಕ್ಕೆ ಮಧ್ಯಂತರ ತಡೆಯನ್ನು ನೀಡಿರುವಂಥದ್ದು. ಮುನಿರತ್ನ ಅವರ ವಿರುದ್ಧ ಒಂದು ರೀತಿ ಸಾಲು ಗಂಭೀರವಾದಂಥ ಆರೋಪಗಳು ಕೇಳಿಬಂದಿತ್ತು. ಅದು ಅಟ್ರಾಸಿಟಿ ಕೇಸ್ ಆಗಿರಬಹುದು, ಬೇರೆ ಬೇರೆ ತುಂಬಾ ಆರೋಪಗಳು ಕೇಳಿಬಂದಿತ್ತು. ಹೀಗಾಗಿ ಒಂದಾದ ನಂತರ ಅವರು ಕಾನೂನಾತ್ಮಕವಾದಂಥ ಹೋರಾಟಕ್ಕೆ ಮುಂದಾಗಿದ್ದಾರೆ. RR ನಗರದ ಶಾಸಕರು ರಾಜಕೀಯದ ದುರುದ್ದೇಶ ಇದೆ, ನನ್ನ ಒಂದು ರಾಜಕೀಯ ಜೀವನವನ್ನು ಮುಗಿಸೋದಕ್ಕೆ ನನ್ನ ವಿರುದ್ಧ ಷಡ್ಯಂತ್ರವನ್ನು ಮಾಡಲಾಗ್ತಾ ಇದೆ, ಅದಕ್ಕೆ ಯಾರು ಕಾರಣ ಅನ್ನುವಂಥ ಹೆಸರಿನ ಸಮೇತ ಮುನಿರತ್ನ ಅವರು ಬಹಿರಂಗವಾಗಿ ಹಲವಾರು ಕಾರ್ಯಕ್ರಮಗಳಲ್ಲಿ ವೇದಿಕೆಗಳಲ್ಲಿ ಬಹಿರಂಗವಾಗಿ ನನ್ನ ಷಡ್ಯಂತ್ರ ಅಂದರೆ ನನ್ನ ರಾಜಕೀಯ ಜೀವನವನ್ನು ಮುಗಿಸೋದಕ್ಕೆ, ನನ್ನ ವೈಯಕ್ತಿಕ ಜೀವನವನ್ನು ಮುಗಿಸೋದಕ್ಕೆ ಆ ಮಹಾನಾಯಕ ಯಾರು ಅನ್ನುವಂಥ ಹೆಸರನ್ನು ತೆಗೆದುಕೊಂಡು ನೇರವಾಗಿ ಆರೋಪವನ್ನು ಮುನಿರತ್ನ ಮಾಡ್ತಾನಿದ್ರು. ಯಾಕೆ ಅಂತ ಹೇಳಿದ್ರೆ ಈ ಹಿಂದೆ ಇವರು ಕಾಂಗ್ರೆಸ್ನಲ್ಲಿ ಇದ್ದು BJPಗೆ ಬಂದ ನಂತರ ಒಂದು ರೀತಿ ರಾಜಕೀಯ ದುರುದ್ದೇಶಗಳಿಂದ ಇವರ ವಿರುದ್ಧ ಈ ರೀತಿಯಾಗಿ ಸಾಲು ಕೇಸ್ಗಳು ದಾಖಲಾಗ್ತಾ ಇದ್ದಾವೆ.